ಸಾಮಾಜಿಕ ಜಾಲತಾಣದಲ್ಲಿ ನಟ ನಟಿಯರ ವಿಷಯ ಅಂದ್ರೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾನೆ ಇರುತ್ತೆ. ಒಂದು ವರ್ಷದ ಹಿಂದೆ ನಡೆದಂತಹ ಜಗಳ ಮತ್ತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಚರ್ಚೆ ಆಗ್ತಾ ಇದೆ. ನಟ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ವಿಚ್ಛೇದನದ ಸುದ್ದಿ ಫಾಲೋವರ್ಸ್ ಒಬ್ರು ಕೇಳಿರುವಂತಹ ಪ್ರಶ್ನೆಗೆ ಸ್ಟೋರಿಯ ಮೂಲಕ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಇದೀಗ ಶ್ರೀದೇವಿ ಭೈರಪ್ಪ ಅವರ ಈ ಸ್ಟೋರಿಗಳ ಸ್ಕ್ರೀನ್ ಶಾಟ್ಗಳು ಎಕ್ಸ್ ಖಾತೆ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣದಲ್ಲೂ ಸಹ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೀಗ ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂದ್ರೆ ಪ್ರತಿಯೊಬ್ಬರ ಜೀವನದ ಬಗ್ಗೆ ಬೇಕಾಬಿಟ್ಟಿಯಾಗಿ ಮಾತನಾಡಕ್ಕೆ ಇರುವಂತಹ ಒಂದು ವೇದಿಕೆ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ಕೆಲ ಸೆಲೆಬ್ರಿಟಿಗಳ ವೈವಾಹಿಕ ಜೀವನ ಅಥವಾ ವೈಯಕ್ತಿಕ ಜೀವನದ ಬಗ್ಗೆ ಅವರಿಗಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣ ಬಳಸುವಂತಹ ಬಳಕೆದಾರರೇ ಹೆಚ್ಚು ಯೋಚನೆ ಮಾಡ್ತಾರೆ, ಹಾಗೆ ಬಾಯಿಗೆ ಬಂದಾಗೆ ಮಾತನಾಡ್ತಾರೆ. ಯಾಕಂದ್ರೆ ಇದೀಗ ಒಂದು ವರ್ಷದ ಹಿಂದೆ ನಡೆದಂತಹ ಜಗಳ ಮತ್ತೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿಯಾಗಿ ಚರ್ಚೆ ಆಗ್ತಾ ಇದೆ. ಎಸ್, ನಟ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಭೈರಪ್ಪ ವಿಚ್ಛೇದನದ ಸುದ್ದಿ ಹೊರಬಿದ್ದಾಗ ಸಾಕಷ್ಟು ಸದ್ದು ಮಾಡಿತ್ತು. ಬರೋಬ್ಬರಿ 7 ವರ್ಷ ಪ್ರೀತಿಸಿ ಬಳಿಕ 2 ಕುಟುಂಬದವರನ್ನ ಒಪ್ಪಿಸಿ ವಿವಾಹವಾದಂತಹ ಈ ಜೋಡಿ ಕೇವಲ 4 ವರ್ಷಕ್ಕೆ ದೂರವಾಗಿದ್ರು. ಸದ್ಯ ಈ ಪ್ರಕರಣ ಇದೀಗ ಮತ್ತೆ ಕೋರ್ಟ್ ನಲ್ಲಿ ವಾದ ವಿವಾದಗಳನ್ನ ನಡೀತಾ ಇದೆ. ಇನ್ನು ವಿಚ್ಛೇದನಕ್ಕೆ ಕಾರಣ ಏನೆಂಬುದನ್ನು ಸಹ ಆ ಸಮಯದಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಶ್ರೀದೇವಿ ಅವರು ಹಂಚ್ಕೊಂಡಿದ್ರು. ಇನ್ನು ನಟಿಯ ಹೆಸರನ್ನ ತೆಗೆದುಕೊಂಡಿದ್ರು. ಇದೀಗ ಅದರ ಕುರಿತು ಶ್ರೀದೇವಿ ಭೈರಪ್ಪ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಬರ್ಕೊಂಡಿದ್ದಾರೆ. ಇನ್ನು ಆಕೆ ಬರ್ಕೊಂಡಿರುವುದು ಏನೆಂದು ನೋಡೋದಾದ್ರೆ, ಶ್ರೀದೇವಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಮ್ಮ ಫಾಲೋವರ್ಸ್ ಒಬ್ರು ಕೇಳಿರುವಂತಹ ಪ್ರಶ್ನೆಗೆ ಸ್ಟೋರಿಯ ಮೂಲಕ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನಂತ ಹಂಚ್ಕೊಂಡಿದ್ದಾರೆ? ಅವರಿಗೆ ಪ್ರತಿಯೊಬ್ಬರು ಯುವ ಮತ್ತು ಆ ನಟಿಯ ಬಗ್ಗೆ ಏನ್ ಹೇಳ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದೀಗ ಉತ್ತರಿಸಿದಂತಹ ಶ್ರೀದೇವಿ ನಟಿಯ ಹೆಸರನ್ನ ಬ್ಲರ್ ಮಾಡಿ ಮೋಸ ಮಾಡೋದು ಒಂದು ಆಯ್ಕೆ, ಅದು ಮೋಸ ಅಂತ ಗೊತ್ತಿದ್ರೂ ಸಹ ಗೊತ್ತಿಲ್ಲ ಅನ್ನುವ ರೀತಿ ತಪ್ಪು ಮಾಡೋದಿದೆಯಲ್ಲ, ಅದು ನಿಜಕ್ಕೂ ತಪ್ಪು ಅಂತ ಬರ್ಕೊಂಡಿದ್ದಾರೆ. ಇನ್ನು ಆ ಉತ್ತರಕ್ಕೆ ಮತ್ತೋರ್ವ ಫಾಲೋವರ್ ಮೆಸೇಜ್ ಮಾಡಿರುವಂಥದ್ದು, ಯುವ ನಿಮ್ಮನ್ನ ಬಿಟ್ಟಿದ್ದು ಒಳ್ಳೆ ಕೆಲಸ ಆಗಿದೆ, ಅವರು ಒಳ್ಳೆ ಕೆಲಸ ಮಾಡಿದ್ರು ಅಂತ ಸಹ ಮೆಸೇಜ್ ಸೆಂಡ್ ಮಾಡಿದ್ದಾರೆ. ಇನ್ನು ಆ ಮೆಸೇಜ್ ನ ಸ್ಕ್ರೀನ್ ಶಾಟ್ ತಗೊಂಡು ಸ್ಟೋರಿಯಲ್ಲಿ ಹಂಚ್ಕೊಂಡಿರುವಂತಹ ಶ್ರೀದೇವಿ, ನೀವು ತುಂಬಾ ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಬ್ರದರ್, ಅದು ನಿಜಕ್ಕೂ ಸರಿಯಾಗಿದೆ, ಅದಕ್ಕೆ ನಾನು ಬಿಟ್ಟಿದ್ದು ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮಪ್ಪ ಅಮ್ಮ ನನಗೆ ಅಗೌರವ ತೋರಿಸೋರ ಹತ್ರ ಯಾವ ರೀತಿ ಇರಬೇಕು, ಕರೆಕ್ಟಾಗಿ ನಡ್ಕೊಳ್ದೆ ಮೋಸ ಮಾಡೋರ ಹತ್ರ ಯಾವ ರೀತಿ ಇರಬೇಕು ಅಂತ ನಂಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ನಾನು ಹಾಗೆ ಇದ್ದೀನಿ ಅಂತ ಹೇಳ್ಕೊಂಡಿರುವಂಥದ್ದು. ಹಾಗೆ ಅದನ್ನೇ ನೀವು ಸಹ ನಿಮ್ಮ ಮಕ್ಳಿಗೂ ಸಹ ಹೇಳ್ಕೊಡಿ ಅಂತ ಸಹ ಹೇಳ್ಕೊಂಡಿರುವಂಥದ್ದು. ಇನ್ನು ಈ ರೀತಿ ಕೆಟ್ಟದಾಗಿ ಕಮೆಂಟ್ ಹಾಕುವಂತಹ ವ್ಯಕ್ತಿಗಳಿಗೆ ಈ ಮೂಲಕ ಶ್ರೀದೇವಿಯವರು ಖಡಕ್ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ. ಇನ್ನು ಇದೀಗ ಶ್ರೀದೇವಿ ಭೈರಪ್ಪ ಅವರ ಈ ಸ್ಟೋರಿಗಳ ಸ್ಕ್ರೀನ್ ಶಾಟ್ಗಳು ಎಕ್ಸ್ ಖಾತೆ ಸೇರಿದಂತೆ ವಿವಿಧ ಸಾಮಾಜಿಕ ಜಾಲತಾಣದಲ್ಲೂ ಸಹ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಇನ್ನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ನಟ ನಟಿಯರ ವಿಷಯ ಅಂದ್ರೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾನೆ ಇರುತ್ತೆ. ಯಾಕಪ್ಪ ಅಂತ ಅಂದ್ರೆ ಅವರೊಂಥರ ಪಬ್ಲಿಕ್ ಪ್ರಾಪರ್ಟಿಗಳಾಗ್ಬಿಟ್ಟಿದ್ದಾರೆ. ಬೇಕಾಬಿಟ್ಟಿ ಮಾತಾಡ್ಬೋದು, ಅವ್ರ ಜೀವನದ ಬಗ್ಗೆನೂ ಸಹ ಮಾತಾಡ್ಬೋದು ಅನ್ನೋ ಒಂದು ಮುಂದಾಲೋಚನೆ, ಕೆಟ್ಟ ಆಲೋಚನೆ ಈ ಪ್ರತಿಯೊಬ್ಬ ಸಾಮಾಜಿಕ ಮಾನವನಲ್ಲಿರುವಂತಹ ಒಂದು ಕೆಟ್ಟ ಗುಣ ಅಂತ ಅನ್ಸುತ್ತೆ. ಹಂಗಾಗಿ ವೈವಾಹಿಕ ಜೀವನ ಆಗಿರ್ಲಿ, ವೈಯಕ್ತಿಕ ಜೀವನ ಆಗಿರ್ಲಿ, ಪ್ರತಿಯೊಂದು ವಿಚಾರವನ್ನ ಕಮೆಂಟ್ ಸೆಕ್ಷನ್ ಅನ್ನೋ ಒಂದು ಸೆಕ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದು ಜೀವನದ ಚರಿತ್ರೆಯನ್ನೇ ಬರೆಯುವಂತಹ ಚಾನ್ಸಸ್ ಕೂಡ ಇರುತ್ತೆ. ಇನ್ನು ಈ ರೀತಿ ಮಾಡೋದ್ರಿಂದ ನಿಮಗೇನ್ ಸಿಗುತ್ತೆ? ಈ ರೀತಿ ಖಾರವಾದ ಖಡಕ್ಕಾದ ಉತ್ತರಗಳು ಮಾತ್ರ. ಇನ್ನು ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.